ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಡೈರೆಕ್ಟರ್ ಜೋಸೆಫ್ ಕೊಟ್ಟಿರೋ ದೂರಿನಲ್ಲಿ ಐಟಿ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಪೊಲೀಸರಿಗೆ ಒಂದು ದೂರು ಕೊಟ್ಟಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ಜೋಸೆಫ್. ಗಾಬರಿಯಿಂದ ರಾಯ್ ಕಚೇರಿಗೆ ಬಂದ್ರು ಅಂತ ದೂರು ಕೊಟ್ಟಿದ್ದಾರೆ. ಸಿಜೆ ರಾಯ್ ಎಲ್ಲಿಂದ ಬಂದ್ರು, ಯಾವ ಮೀಟಿಂಗ್ಗೆ ಹೋಗಿದ್ರು, ಹೊರಗೆ ಯಾರನ್ನ ಭೇಟಿಯಾಗಿ ಬಂದಿದ್ರು, ಗಾಬರಿಯಿಂದ ಆಫೀಸ್ಗೆ ಬಂದಿರ್ತಾರೆ, ಯಾರನ್ನು ಒಳಗೆ ಬಿಡಬೇಡ ಅಂತ ಗನ್ಮ್ಯಾನ್ಗೆ ಹೇಳಿ ಒಳಗೆ ಹೋಗಿರ್ತಾರೆ. ಬೇರೆಯವರು ಯಾರಾದರೂ ಒತ್ತಡ ಹಾಕಿದ್ರ, ಅವರ ಒತ್ತಡ ಇತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿತ್ತು. ಕಂಪನಿ ಡೈರೆಕ್ಟರ್ ಜೋಸೆಫ್ ಕೊಟ್ಟಿರೋ ದೂರಿನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಳ್ತಾರೆ. ಚೇತನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ನಿನ್ನೆ ಅವರ ತಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ನೇರ ಆರೋಪ ಮಾಡಿದ್ದು ಐಟಿ ಅಧಿಕಾರಿಗಳ ವಿರುದ್ಧ. ಒಂದು ಹೆಸರು ತಗೊಂಡ್ರು, ಆರೋಪನೂ ಮಾಡಿದ್ರು. ಆದ್ರೆ ಇವತ್ತು ಮಾತನಾಡ್ತಾ ಹೆಸರು ತಗೊಳ್ಳಿಲ್ಲ, ಆದ್ರೆ ಐಟಿ ಒತ್ತಡ ಇತ್ತು ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಡೈರೆಕ್ಟರ್ ಕೊಟ್ಟಿರೋ ದೂರಿನಲ್ಲಿ ಅದು ಯಾವುದರ ಉಲ್ಲೇಖನೂ ಇಲ್ಲ. ಭಾವನಾ, ಹೌದು. ಯಾಕಂದರೆ ನಿನ್ನೆ ಏನು ನಾರಾಯಣ ಆಸ್ಪತ್ರೆ ಏನಿದೆ ಅಲ್ಲೇ ಒಂದು ಡೈರೆಕ್ಟರ್, ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ಜೋಸೆಫ್ ಅವ್ರ ಹತ್ರ ಒಂದು ದೂರನ್ನು ಅಶೋಕ್ ನಗರ ಪೊಲೀಸರು ಪಡ್ಕೊಂಡ್ರು. ಈ ವೇಳೆ ಅವರು ಎಲ್ಲೂ ಕೂಡ ಐಟಿಯ ಒಂದು ವಿಚಾರನ ಉಲ್ಲೇಖವನ್ನೇ ಮಾಡಿಲ್ಲ. ಅಂದರೆ ತಮ್ಮ ದೂರಿನ ಪ್ರತಿ ಕೂಡ ಇವಾಗ ಆಲ್ರೆಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೂ ಲಭ್ಯ ಆಗಿದೆ. ಒಂದು ದೂರಿನ ಪ್ರತಿಯನ್ನು ನಾವು ಗಮನಿಸಿದಾಗ ಎಲ್ಲೂ ಕೂಡ ಐಟಿ ವಿಚಾರವನ್ನು ಉಲ್ಲೇಖ ಮಾಡಿಲ್ಲ. ಎಲ್ಲೋ ಗಾಬರಿಯಿಂದ ಸಡನ್ನಾಗಿ ಬಂದರು, ವೆಹಿಕಲ್ ನಿಲ್ಲಿಸಿದ್ರು, ಗನ್ ಮ್ಯಾನ್ಗಳಿಗೆ ಯಾರು ಒಳಗಡೆ ಬರಬೇಡಿ ಅಂತ ಅಂದ್ಬಿಟ್ಟು ಹೇಳಿ ಟೆನ್ಷನ್ನಲ್ಲೇ ಒಳಗಡೆ ಹೋದರು. ಒಳಗಡೆ ಹೋಗಿ 15 ನಿಮಿಷದಲ್ಲೇ ಈ ಎಲ್ಲ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮತ್ತು ಅದ್ರ ತಕ್ಕಂತೆ ಒಂದು ದೂರನ್ನು ಕೂಡ ಅವರು ಕೊಟ್ಟಿದ್ದರು. ಹೀಗಾಗಿ ಈ ಆ್ಯಂಗಲಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು. ಅಂದರೆ ಇದಕ್ಕಿಂತ ಮುಂಚೆ ಸಿಜೆ ರಾಯ್ ಎಲ್ಲಿಗೋಗಿದ್ರು, ಯಾರನ್ನಾದರೂ ಭೇಟಿಯಾಗಿದ್ರಾ, ಯಾವುದಾದ್ರೂ ಬೇರೆ ಒತ್ತಡಗಳಿತ್ತ, ಏನೋ ರಾಜಕೀಯವಾಗಿರ್ಬೋದು ಮತ್ತು ಬಿಸ್ನೆಸ್ ವಿಚಾರವಾಗಿ ಇರ್ಬೋದು, ಬೇರೆ ಏನಾದರೂ ಅವ್ರಿಗೆ ಒತ್ತಡಗಳೇನಾದರೂ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಆ ಆ್ಯಂಗಲಲ್ಲೂ ಕೂಡ ಇದೀಗ ಇನ್ವೆಸ್ಟಿಗೇಷನನ್ನು ನಡೆಸ್ತಾರೆ. ಯಾಕಂದರೆ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಲ್ಲೋ ಟೆನ್ಷನಿಂದನೇ ಓಡ್ ಬಂದರು ಅನ್ನೋದು ಇರೋದ್ರಿಂದ ಬೇರೆ ಯಾರನ್ನಾದರೂ ಭೇಟಿಯಾಗಿದ್ರಾ, ಎಲ್ಲಾದರೂ ಮೀಟ್ ಮಾಡಿದ್ರಾ, ಅಥವಾ ಯಾವುದಾದ್ರೂ ಬೇರೆ ಫೋನ್ ಕರೆ ಬಂದು ಏನಾದರೂ ಟೆನ್ಷನಲ್ಲಿದ್ದರೆ ಏನೋ ಅನ್ನೋ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಇದೀಗ ಈ ಆಯಾಮದಲ್ಲೂ ಕೂಡ ನಡೆಸ್ತಿರುವಂಥದ್ದು. ಆಲ್ರೆಡಿ ಐಫೋನು ಮತ್ತು ಆ್ಯಂಡ್ರಾಯ್ಡ್ ಎರಡೂ ಫೋನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದ್ರಿಂದ ಆ ಒಂದು ಕಾಲ್ ಲಿಸ್ಟ್ಗಳಿರ್ಬೋದು, ಎರಡೂ ಫೋನ್ಗಳ ಕಾಲ್ ಲಿಸ್ಟು, ಮೆಸೇಜ್ ಲಿಸ್ಟ್ಗಳು ಎಲ್ಲವನ್ನು ಕೂಡ ತೆಗೆದು ನೋಡ್ತಾರೆ. ಮತ್ತು ಮುಂಚೆ ಅಲ್ಲಿ ಮೀಟ್ ಮಾಡಿದರೆ ಅಲ್ಲೇನಾದ್ರು ಇದ್ರೆ ಏನು ಅನ್ನೋದ್ರ ಬಗ್ಗೆ ಅಲ್ಲೂ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಇದೀಗ ಪೊಲೀಸರು ಮುಂದುವರಿಸಿರುವಂಥದ್ದು. ಭಾವನಾ. ಓಕೆ ಚೇತನ್, ಧನ್ಯವಾದ. ಇನ್ನು 3 ದಿನದಿಂದ ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ನಾನು ಫುಕೆಟ್ನಲ್ಲಿದ್ದಾಗ ಕಾಲ್ ಮಾಡಿ ಒತ್ತಡ ಇದೆ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಸಿಜೆ ರಾಯ್ ಸಹೋದರನ ಮಾತಿದು. ಬಾಬು ರಾಯ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಕರೆಯಲ್ಲೂ ಕೂಡ ಮಾತಾಡಿದ್ರು, ಇದೇ ವಿಷಯ ಮಾತಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಒತ್ತಡ ಇದೆ, ಎಲ್ಲಿದ್ದೀಯಾ ಮಾತಾಡಬೇಕು ಅಂದ್ರು. 2 ಸಲ ಫೋನ್ ಮಾಡಿ ಎಲ್ಲಿದ್ದೀಯಾ ಮಾತಾಡಬೇಕು ಬಾ ಅಂತ ಕರೆದಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳೋ ಒತ್ತಡ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸಹೋದರ ಹೇಳ್ತಾ ಇದ್ದಾರೆ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ, ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ದರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ. ಅಲ್ಲ, ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡಿಬಿಟ್ಟು ಹೇಳ್ತೀನಿ.
ಒಂದು ಸೆಕೆಂಡ್. ಮೀಟ್ ಮಾಡಿದ್ರಿ ಸರ್ ನಿಮ್ಗೆ? ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಏನಾದ್ರು ಅನುಮಾನಗಳಿತ್ತ ನಿಮಗೆ ಯಾವ್ರ ಬಗ್ಗೆ? ಈ ಥರ ಇವರಿಗೆ ಬೇರೆ ಏನಾದ್ರು ಇಲ್ಲ ಇಲ್ಲ, ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಏನಿಲ್ಲ, ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನು ಏರ್ಪೋರ್ಟಿಂದ ಬರ್ತಾ ಇದ್ದೇನೆ ಈಗ. ಸಾಲ ಇರಲಿಲ್ಲ, ಥ್ರೆಟ್ ಇರಲಿಲ್ಲ, ಶತ್ರುಗಳಿರಲಿಲ್ಲ, ಲಾಸ್ ಆಗಲಿಲ್ಲ. ಹಾಗಾದ್ರೆ IT ಅಧಿಕಾರಿಗಳ ದಾಳಿಯ ಒತ್ತಡದಲ್ಲಿ ನಿರ್ಧಾರ ತೆಗೆದುಕೊಂಡ್ರ? ಬೇರೆಯದ್ದೇ ಏನಾದರೂ ಕಾರಣಗಳಿವೆಯಾ? ಕಾರಣಗಳನ್ನ ಪೊಲೀಸರು ಹುಡುಕುತ್ತಾ ಇದ್ದಾರೆ. ಡೈರಿ ಕೈ ಸೇರಿದೆ, ಕಾಲ್ ರೆಕಾರ್ಡ್ಸ್ ಬರೋದು ಬಾಕಿ ಇದೆ, ಅವರ ಮೊಬೈಲ್ ಲಾಕ್ ಓಪನ್ ಆಗೋದು ಬಾಕಿ ಇದೆ. ಅಂತಿಮ 15 ನಿಮಿಷದಲ್ಲಿ ಯಾರ ಜೊತೆ ಮಾತಾಡಿದ್ರು, ಡೆತ್ ನೋಟ್ ಏನಾದರೂ ಮೊಬೈಲ್ನಲ್ಲಿ ಯಾರಿಗಾದ್ರೂ ಕಳಿಸಿದಾರ? ಈ ಎಲ್ಲ ವಿಷಯಗಳು ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿದೆ. ಸಹೋದರ ಹೇಳ್ತಾ ಇದ್ದಾರೆ, IT ಅಧಿಕಾರಿಗಳ ಒತ್ತಡ ಇತ್ತು, IT ದಾಳಿಯ ಒತ್ತಡ ಇತ್ತು ಅಂತ. ಆದರೆ ಡೈರೆಕ್ಟರ್ ಜೋಸೆಫ್ ಕೊಟ್ಟಿರೋ ದೂರಿನಲ್ಲಿ ಇದು ಯಾವುದರ ಉಲ್ಲೇಖನೂ ಇಲ್ಲ. ಹಾಗಾದ್ರೆ ಇಂತಹ ದೊಡ್ಡ ನಿರ್ಧಾರಕ್ಕೆ, ಆತ್ಮಹತ್ಯೆಯ ನಿರ್ಧಾರಕ್ಕೆ ಕಾರಣವಾಗಿದ್ದಾದ್ರೂ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.